ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ನಾಲತೋಡ್ ನಿವೃತ್ತ ನೌಕಕರು ಸಮಾಜದ ಅಮೂಲ್ಯ ಸಂಪತ್ತು. ಅವರ ಸೇವಾನುಭಾವ ಹಾಗೂ ಜೀವಾನುಭಾವ ಯುವ ಪೀಳಿಗೆಗಳಿಗೆ ದಾರಿದೀಪವಾಗಿದೆ ಎಂದು ಕಲಬುರಗಿಯ ಸಿದ್ಧ ಬಸವ ಕಬೀರ ಮಹಾಸ್ವಾಮಿಗಳು ಹೇಳಿದರು. ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ಇತ್ತೀಚೆಗೆ ನಿವೃತ್ತರಾದ ಅಂಬರೀಶ್ ಗಂಗನಗೌಡ್, ಆದಪ್ಪ ಗಂಗನಗೌಡ್, ಚಂದ್ರಶೇಖರ್ ವಾಲಿ, ಸಿದ್ದಣ್ಣ ಹಿರೇಗೌಡ್ ಇವರನ್ನು ಪಟ್ಟಣದ SSM ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸನ್ಮಾನಿಸಿದ ಮಲ್ಗಾಣದ ಜಡಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಪ್ರಾಮಾಣಿಕ ಸೇವೆ ಸಲ್ಲಿಸಿದ ನಿವೃತ್ತ ನೌಕಕರು ಕಾರ್ಯ ಮಾದರಿಯಾಗಿದೆ. ನಿವೃತ್ತಿ ಬಳಿಕವೂ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಮಾರ್ಗದರ್ಶನ ನೀಡುತ್ತಿರುವುದು ಶ್ಲಾಘನೀಯ. ಹಿರಿಯರನ್ನು ಗೌರವಿಸುವುದು ನಾಡಿನ ಸಂಸ್ಕೃತಿಯ ಪ್ರತ್ಯೇಕ. ಅವರ ಸೇವಾ ಸದಾ ಸ್ಮರಿಸಬೇಕು ಎಂದರು. ಹರ್ನಾಳದ ಸಂಗನ ಬಸವ ಮಹಾಸ್ವಾಮಿಗಳು, AG ಗಂಗನಗೌಡರ್, ಗೌಡಪ್ಪಣ್ಣ ಗಂಗನಗೌಡ್, ಸಂಗಪ್ಪ ಹಂಪನಗೌಡರ್, ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದ ಬಸವರಾಜ್ ಗಂಗನಗೌಡರ್, ಮಲ್ಲು ಮಳತ್ತಿ, ಮಲ್ಲು ಮಣಿಕಂಠ್, ರಾಜು ಗಂಗನಗೌಡರ್, ಶರಣಪ್ಪ ಗಂಗನಗೌಡರ್, G ಮಾಂತಗೌಡ, ಅಪ್ಪಣ್ಣ ಗಂಗನಗೌಡರ್, ನಾಗರಾಜ್ ಗಂಗನಗೌಡರ್, ಚೆನ್ನಪ್ಪ ತೆಂಗಿನಕಾಯಿ, ಗಂಗಪ್ಪ ಗಂಗನಗೌಡರ್, ಲಿಂಗಪ್ಪ ವಾಲಿ, ಗೊಲ್ಲೆಳಪ್ಪ ವಾಲಿ, ಜಗದೀಶ್ ಹಾದಿಮನಿ, ಮಲ್ಲಪ್ಪ ಗಂಗನಗೌಡ್, ಶರಣಪ್ಪ ಗಂಗನಗೌಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸರ್ ನಿಂಗಪ್ಪಣ ಸರ್. ಓಂ ಶ್ರೀ ಗುರು ಬಸವಲಿಂಗ. ನಮ್ಮ ದಕ್ಷಿಣ ಕರಾವಳಿಯಲ್ಲಿ ಇರ್ತಕ್ಕಂಥ 4 ಜನರು ವಯೋನಿವೃತ್ತಿಯನ್ನು ಸಲ್ಲಿಸಿದರು. ಇವತ್ತು ಅಂಬರೀಶ್ ಗಂಗನಗೌಡರು ಕೆಲಸ ನಿರೀಕ್ಷಕರು. ಅವರು ಸತತ 32 ವರ್ಷಗಳ ಕಾಲ KBJನಲ್ಲಿ ವರ್ಕ್ ಮಾಡಿ ಅವರ ವೃತ್ತಿಯಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಕೂಡಿ ಜೀವನ ಇಲ್ಲಿ ಆಗಮಿಸಿರ್ತಕ್ಕಂಥ ಶ್ರೀಗಳ ಆಶೀರ್ವಾದ ಹಾಗೂ ಕುಲದೇವರ ಆಶೀರ್ವಾದ, ಶರಣರ ಆಶೀರ್ವಾದ ಅವರ ಮೇಲೆ ಸದಾಕಾಲ ಇರಲಿ ಅನ್ನೋ ಒಂದು ಮಾತನ್ನು ಹೇಳ್ತಾ, ಅದೇ ತರನಾಗಿ ಆದಪ್ಪ ಗಂಗನಗೌಡರು KSRTC ಕಂಟ್ರೋಲರ್. ಅದು ನಮ್ಮ ನಾಲತೋಟದಲ್ಲಿ ಬೆಳೆದು ನಾಲತೋಟದಲ್ಲಿ ಬಂದು ನಾಲತೋಟದಲ್ಲಿಯೂ ಕೂಡ ಅವರ ಕಂಟ್ರೋಲರ್ ಆಗಿ ನಿವೃತ್ತಿಯನ್ನು ಹೊಂದಿದರು. ಅವರು ಕೂಡ ಸತತ 31 ವರ್ಷಗಳ ಕಾಲ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅವರು ನಿವೃತ್ತಿಯನ್ನು ಸೇವೆಯನ್ನು ಸಲ್ಲಿಸಿದರು. ಅವರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಶ್ರೀಗಳಲ್ಲಿ ಕೇಳಿಕೊಳ್ಳುತ್ತಾ, ಅದೇ ತರನಾಗಿ ಸಿದ್ದನಗೌಡರು ಹಿರೇಗೌಡರು ಸತತ 30 ವರ್ಷ 7 ತಿಂಗಳ ಕಾಲ ಅವರು ತಮ್ಮ ಕಪ್ಪು ಚುಕ್ಕೆ ಇಲ್ಲದೆ ಒಂದು ಕಾರ್ಯವನ್ನು ನಿರ್ವಹಿಸಿ ಇವತ್ತು ವಯೋನಿವೃತ್ತಿಯನ್ನು ಹೊಂದಿದರು. ಅವರಿಗೂ ಕೂಡ ಅವರ ಕುಲದೇವರು ಹಾಗೂ ಶರಣವೀರೇಶ್ವರು ಹಾಗೂ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಶ್ರೀಗಳು ಗುರು ಹಿರಿಯರ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರಲಿ ಅಂತ ತಿಳಿಸಿ ಮತ್ತೆ ನಾನು ಬೇಡ್ಕೊಳ್ತಾ, ಅದೇ ತರನಾಗಿ ಚಂದ್ರಶೇಖರ್ ವಾಲಿ ಕಂಡಕ್ಟರ್, ಇವರು ತಾಳಿಕೋಟೆ ಡಿಪೋದಲ್ಲಿ ಸತತ ಟೋಟಲ್ 28 ವರ್ಷಗಳ ಕಾಲ ನಿರ್ವಹಿಸಿ ಅವರು ಕೂಡ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇವತ್ತು ಅವರು ಕಾರ್ಯನಿರ್ವಹಿಸುತ್ತಾ ನಿವೃತ್ತಿಯನ್ನು ಹೊಂದಿದರು. ಅವರೆಲ್ಲರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತನ್ನು ಕೊಡಲಿ. ಇವತ್ತು ಏನು ಖುಷಿ ಅಂತಂದರೆ, ಇವರು 4 ಜನರು ಸನ್ಮಾನವನ್ನು ಮಾಡಬೇಕಾದ್ರೆ ಅವ್ರು ಎಲ್ಲಿ ಕೂಡ ಒಂದು ಕಪ್ಪು ಚಿಕ್ಕೆ ತಗೋಲಿಲ್ಲ, ಒಂದೇನೂ ಆಗಲಿಲ್ಲ ಅಂತಂದರೆ ಅದು ನಮ್ಮ ಗಚ್ಚಿನ ಮೋಡಿಗೆ ಸಂತದ್ದು. ಇವತ್ತು KSRTC ಇಲ್ಲಿ ಕೂಡ ಅವರೆಲ್ಲ ಸ್ವಲ್ಪ ಸೇವೆ ಸಲ್ಲಿಸಿದ್ರು. ಇವರೆಲ್ಲರೂ ಬಾಲ್ಯದ ಗೆಳೆಯರು ಇರ್ಬೋದು ನನಗನ್ಸಿಬಿಟ್ಟೆ. ಯಾಕಂದ್ರೆ ಅಂಬರೀಶ್ ಅಣ್ಣವರು ಮತ್ತು ನಮ್ಮ ಮಾದಪ್ಪಣ್ಣವ್ರು ಭಾಳ ನಕಲಿ ಮಾಡ್ತಿರ್ತಾರೆ. ಆದ್ರಿಂದ ಸಾಲಿ ಕೂಡಿ ಕಲ್ತರೂ ಕೂಡ ಇವರು ವೃತ್ತಿಗಳು ನೌಕರಿ ತಗೊಂಡಾಗ ಬೇರೆ ಬೇರೆ ತಗೊಂಡ್ರು.
ಅಲ್ಲಿನೂ ಕೂಡ ಇವರು ಇನ್ನೂ ತನ್ನನ್ನು ಒಂದೇ ಒಗ್ಗಟ್ಟಾಗಿದ್ದು ಇಷ್ಟೆಲ್ಲ ಜೀವನವನ್ನು ಸಾಗಿಸ್ಕೊಂಡ್ಬಂದ್ರು. ಮುಂದಿನ ಜೀವನನೂ ಕೂಡ ಎಲ್ಲರಿಗೂ ಕೂಡ ಇದು ಇರಲಿ, ಒಳ್ಳೇದಾಗ್ಲಿ ಅಂತೇಳಿ ಬಯಸುತ್ತಾ, ನೋಡಿದ ತಕ್ಷಣ ಒಂದು ಮಾತು ನೆನಪಾಗ್ತದೆ. ಸಮಾರಂಭ ಆದರೆ ನಮಗೆ ಪೂಜೆಯ ಒಂದು ಶ್ರೀರಕ್ಷೆ ಸದಾಕಾಲ ಇರ್ತದೆ. ಈ ನಮ್ಮ ಜಡಿ ಶಾಂತ ಸ್ವಾಮಿಗಳು ನಮ್ಮ ಯಾವುದೇ ಒಂದು ಸಣ್ಣ ಮಟ್ಟದ ಕಾರ್ಯಕ್ರಮ ಇರಲಿ, ಅವರು ಚಾಚು ತಪ್ಪದೆ ಬಂದು ನಮ್ಮ ಒಂದು ಕರೆಗೆ ಹೋಗೊಟ್ಟು ಒಂದು ಸಣ್ಣ ಒಂದು ಕರೆ ಒಂದು ಫೋನ್ ಮಾಡಿದ್ರೆ ಸಾಕು, ಆ ಗುರುಗಳು ಆ ಅಪ್ಪಾಜಿಯವರು ಏನೇ ಒಂದು ಎಷ್ಟೇ ಕೆಲಸ ಇದ್ದರೂ ಆ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಅದಕ್ಕಾಗಿ ಮೊದಲನೇದಾಗಿ ಆ ಗುರುವನ್ನು ನಾನು ಈ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೇಳ್ತೇನೆ. ಇನ್ನು ಎರಡನೇದಾಗಿ ಒಂದು ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಪ್ರಥಮ ಸಂಗನ ಬಸವ ಮಹಾಸ್ವಾಮಿಗಳು, ಸಾಕಿನ್ ನಿವಾಳಕೋಡು ಮಠ, ಮುರಳಿ ಮಠ, ಇವರು ಸಹ ಗುರುಗಳು. ನನಗೆ ಇವರು ಪರಿಚಯ ಇಲ್ಲ, ಆದರೂ ಈ ವೇದಿಕೆ ಮುಖಾಂತರ ಪರಿಚಿತರಾದರು. ಈ ಗುರುಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಗ್ಗಟ್ಟು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕಾಗಿ ನನ್ನ ವೈಯಕ್ತಿಕವಾಗಿ ಈ ಒಂದು ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಊರಿನ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಸ್ವಾಗತ ಮತ್ತು ಸುಸ್ವಾಗತ ಕೋರುತ್ತೇನೆ. ಇನ್ನು ಮೂರನೇದಾಗಿ ಓರ್ವ ಯೋಗಿ, ತಪಸ್ವಿ ಹಾಗೂ ಮಾರ್ಗದರ್ಶಕರಾದಂಥ ಶ್ರೀ ಸಿದ್ಧ ಬಸವ ಕಬೀರ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರ ಮರಳುಶಂಕರ ದೇವರು ಗುರುಪೀಠ ಬೇಗರಳ್ಳಿ, ಇವರಿಗೂ ಸಹ ಒಂದು ಈ ಸಂಸ್ಥೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಈ ನಮ್ಮ ಓಣಿಯ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ಸ್ವಾಗತ ಹಾಗೂ ಹಾರ್ದಿಕ ಸ್ವಾಗತ. ಅದೇ ರೀತಿಯಾಗಿ ಈ ಒಂದು ವಯಸ್ಸಿಗೆ ಸಹಜವಾಗಿ ನಿವೃತ್ತಿಯಾದಂಥ ಸರ್ಕಾರದ ನಿಯಮ ನೀತಿಗಳಿಗೆ ಅನುಗುಣವಾಗಿ ನಿವೃತ್ತಿಯಾದಂಥ ನನ್ನ ಕಾಕ ಇರ್ಬೋದು, ನಮ್ಮ ಮಾವನ ಇರ್ಬೋದು, ಇವರೆಲ್ಲರಿಗೂ ಸಹ ಇವ್ರ ಹೆಸರಲ್ಲ, ಇವರೆಲ್ಲರಿಗೂ ಸಹ ನಾನು ಏನು ಮಾಡ್ತೀನಪ್ಪ ಅಂದರೆ ಈ ಒಂದು ಸಂಸ್ಥೆಯ ಪರವಾಗಿ ನನ್ನ ವೈಯಕ್ತಿಕ ಹಾಗೂ ನನ್ನ ಓಣಿಯ ಬಾಂಧವರ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನು. ಬಸವಲಿಂಗಾಯ ನಮಃ. ಓಂ ಗುರು ಬಸವಲಿಂಗಾಯ ನಮಃ. ಓಂ ಗುರು ಓಂ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬಸವಲಿಂಗಾಯ ನಮಃ. ಓಂ ಶಾಂತಲಿಂಗ ಶಿವಾಚಾರ್ಯ ಸಂಸ್ಥಾನ ಹಿರೇಮಠ ಸಾಕಿನ್ ಮಲ್ಗಾಡ್ ಇವರಿಂದ ಪ್ರತಿಯೊಬ್ಬರಿಗೂ ಸನ್ಮಾನ್ಯ ಹಾಗೂ ಆಶೀರ್ವಚನ ಕಾರ್ಯಕ್ರಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಗ್ರೂಪ್ ಫೋಟೋ ತಗೋತೀನಿ, ಕೊಡ್ರಿ ಮಲ್ಲ ಅವ್ರ ಕೈ ಕೊಡಿ, ಅಲ್ಲಿ ನಿಂತು ಬಿಡ್ರಿ ಹಾಂ ಹಾಂ. ನಿಮ್ಮ ಕೈ ಸರಿ, ನಿಂದ್ರಿ. ಎಲ್ಲರಿಗೂ ಒಂದು ಸಂತತದ ವಿಷಯ ಏನೆಂದರೆ, ಶ್ರೀಗಳು ಸಂಗನ ಬಸವ ಮಹಾಸ್ವಾಮಿಗಳು ಹಾಗೂ ಸಿದ್ಧ ಬಸವ ಕಬೀರ ಮಹಾಸ್ವಾಮಿಗಳು ಶ್ರೀ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇವನಾರವನೆಂದೆನಿಸದಿರಯ್ಯ. ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗನೆಂದೆನಿಸಯ್ಯ.
ಬಸವಾದಿ ಪ್ರಮುಖರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಈ ನೆಲ ಜಲ ಪಾವನ ಮಾಡಿದಂತಹ ಪಾವನ ಮೂರ್ತಿಗಳಾಗಿರುವಂತಹ 12ನೇ ಶತಮಾನದ ಎಲ್ಲ ಶರಣರ ವಿಚಾರಗಳನ್ನು ಮತ್ತೆ ನಮ್ಮೆಲ್ಲರಿಗೆ ಅರಿಹಿದಂಥ ಅರಿವಿನ ಗುರುವಾಗಿರುವಂತಹ ನಾಲತ್ವಾಡದ ವೀರೇಶ್ವರ ಶರಣರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ಕ್ಷೇತ್ರದ ಅಧಿದೈವ ಅಮರೇಶ್ವರರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಇಡೀ ಭಾರತ ಅಷ್ಟೇ ಅಲ್ಲ, ವಿದೇಶಗಳಿಗೂ ಪ್ರವಚನ ಮಾಡಲಿಕ್ಕೆ ಹೋಗಿ ಬಂದಿದ್ದೀವಿ. ಆದರೆ 40 ವಾಡಕ್ಕೆ ಬರೋದಾಗಲಿಲ್ಲ. ಅಂತಹ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಂಥ ಪೂಜ್ಯರು ಯಾರಂದರೆ ನಮ್ಮ ಶಟಸ್ಥಲ ಬ್ರಹ್ಮಿ ಜಡೇಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು. ಮೊದಲನೇದಾಗಿ ಅವರಿಗೆ ನಾವು ಹೃತ್ಪೂರ್ವಕವಾದಂಥ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಈ ಗ್ರಾಮಕ್ಕೆ ಅವ್ರು ಹೇಳ್ತಿರ್ತಾರೆ 40 ವಾಡಕ್ಕೆ ಬರ್ರಿ ಅಂದ್ರೆ ಅಲ್ಲೇನೈತ್ರಿ ಅಂತ ಕೇಳಿದಾಗ ವೀರೇಶ್ವರ ಗದ್ದಿಗೆ ಇದ್ದದ್ದು ಸರಿನೇ ಸರಿ, ಆದರೆ ಅಲ್ಲಿ ಜನಗಳನ್ನು ನೋಡಿ ಬರ್ರಿ ಹೆಂಗಿದ್ದಾರೆ, ಎಷ್ಟು ಭಕ್ತಿವಂತರಿದ್ದಾರೆ, ಎಷ್ಟು ಶ್ರದ್ಧಾವಾನಿದ್ದಾರೆ ಅಂತ ಅವರು ಹಗಲಿರುಳು ಮಲಗಾಣ ಅದು ಎಷ್ಟು ಸಲ ನೆನೆಸ್ತಾರೋ ಗೊತ್ತಿಲ್ಲ. ಹಗಲು ಇರುಳು ನೆನೆಸೋದು ಯಾವ ಊರು ಅಂದರೆ 4 ವಾಡ ಅಂತ ಅಂತಿರ್ತಾರೆ. ಯಾರು? ನಮ್ಮ ಮಲಗಾಣದ ಮಹಾಸ್ವಾಮಿಗಳು. ಅಷ್ಟು 4 ವಾಡಕ್ಕೆ ಹಚ್ಕೊಂಡಿದ್ದಾರೆ. ನನ್ನ ಸುಖ ದುಃಖಗಳು ಏನಾರೇ ಕೇಳುವಂಥ ಊರಿದ್ರೆ ಅದು 4 ವಾಡ. ನಾನೇನಾದ್ರೂ ಮನಸಾರೆ ಮೆಚ್ಚಿಕೊಂಡಂಥ ಊರಿನೊಳಗೆ ಯಾವುದಾದ್ರು ಊರಿದ್ರೆ 4 ವಾಡ ಅಂತ ಆಗಾಗ ಹೇಳ್ತಿರ್ತಾರೆ. ಅದಕ್ಕಾಗಿ ಅವರು ಬರಬೇಕು ಅಂತಂದಾಗ ನನ್ನ ಪುಣ್ಯ ಸೌಭಾಗ್ಯ ನಾನು ಹೇಳ್ತೀನಲ್ಲ, ಕರ್ನಾಟಕ ಭಾರತ ಅಷ್ಟೇ ಅಲ್ಲ, ವಿದೇಶ 5 ರಾಷ್ಟ್ರಗಳಿಗೆ ಹೋಗಿ ಪ್ರವಚನ ಮಾಡಿ ಬಂದಿನಿ ನಾನು. ಅಂತಹದ್ದರಲ್ಲಿ ನನಗೆ 40 ವಾಡಕ್ಕೆ ಬರ್ಲಿಕ್ಕಾಗಿರಲಿಲ್ಲ. 40 ವಾಡದ ವೀರೇಶ್ವರ ಶರಣರ ಪುರಾಣ ಅಥವಾ 40 ವಾಡ ವೀರೇಶ್ವರ ಶರಣರ ಬಗ್ಗೆ ಹೇಳಬೇಕಂದ್ರೆ ಮೈ ರೋಮಾಂಚನ ಆಗ್ತದೆ. ನಾನು ಎಲ್ಲಿ ಹೋದರೂ ಕೂಡ ಅವ್ರ ಬಗ್ಗೆದಾಗ 8 ದಿವಸಗಟ್ಟಲೆ ಅವ್ರದ್ದೇ ಹೇಳಿದ್ದೀನಿ. ಆದರೆ ಅವ್ರ ಕ್ಷೇತ್ರ ನೋಡ್ಲಿಕ್ಕಾಗಿರಲಿಲ್ಲ. ಪರಮ ಪೂಜ್ಯರಂತ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ. ಅಂಥ ಪೂಜ್ಯರಿಗೆ ಶರಣಾರ್ಥಿಗಳನ್ನು ಹೇಳ್ತಾ, ನಮ್ಮ ನಾಡಿನ ಪ್ರಖ್ಯಾತ ಪ್ರವಚನಕಾರರಲ್ಲಿ ಮತ್ತು ಪುರಾಣ ಪ್ರವೀಣರು ಮತ್ತು ಅದ್ಭುತವಾದಂತಹ ಸ್ವಾಮಿತ್ವವನ್ನು ಮೈಗೂಡಿಸಿಕೊಂಡು ಅನೇಕ ಮಠಗಳಿಗೆ ಮಾರ್ಗದರ್ಶಕರಾಗಿ ತಮ್ಮದೇ ಆಗಿರುವಂತಹ ಒಂದು ಸ್ವತಃ ಮಠವನ್ನು ನಿವಾಳಖೇಡದಲ್ಲಿ ಅಂದರೆ ಸಿಂದಗಿ ತಾಲೂಕಿನ ನಿವಾಳಖೇಡದಲ್ಲಿ ಸ್ಥಾಪಿಸುವುದರ ಮುಖಾಂತರ ನಿಮಗೆಲ್ಲರಿಗೂ ಮಾರ್ಗದರ್ಶನ ಆಗಿರುವಂತಹ ಪರಮ ಪೂಜ್ಯ ಸಂಗನಬಸವ ಮಹಾಸ್ವಾಮಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ಇವತ್ತು ಸಹಜವಾಗಿ ವಯಸ್ಸಿಗನುಗುಣವಾಗಿ ನಿವೃತ್ತಿ ಹೊಂದಿದ್ರು ಅಂತ ಹೇಳ್ತಾರೆ. ಅವರ ಮುಖಗಳು ನೋಡಿದ್ರೆ ಯಾರೂ ನಿವೃತ್ತಿ ಹೊಂದೋದು ಕಾಣೋದೇ ಇಲ್ಲ. ಅಷ್ಟು ಉತ್ಸಾಹ, ಅಷ್ಟು ಸ್ಫೂರ್ತಿ ತುಂಬಿದ್ದಾರೆ. ಇದಕ್ಕೆ ನಿವೃತ್ತಿ ಅಂತಾರೆ. ಅಂದರೆ ಸೇವೆಯಿಂದ ನಿವೃತ್ತಿ ಆಗಿರ್ಬೋದು, ಮತ್ತೆ ವ್ಯವಸ್ಥೆಯಿಂದ ಮತ್ತು ಪ್ರವೃತ್ತಿಯಿಂದ ಪ್ರವೃತ್ತರಾಗಿದ್ದಾರೆ, ನಿವೃತ್ತಿ ಅಲ್ಲ ಅಂತ ಹೇಳ್ತಾ, ಇವತ್ತಿನ ಅವ್ರಿಗೆ ಸಭಾ ಸಂಚಲನ ಮಾಡುವಂಥವ್ರು ಪದೇ ಪದೇ ಹೇಳ್ತಿದ್ರು. ಏನು ಹೇಳ್ತಿದ್ರು ಅಂದರೆ ನಿವೃತ್ತಿ ಆಗಿದ್ದಾರೆ ಅಂತ ಒಂದು ಶಬ್ದ ಸೇರಿಸ್ತಿದ್ರು ಅವರು. ಏನಂದರೆ ಯಾವ ಕಪ್ಪು ಚುಕ್ಕಿ ಇಲ್ಲದೆ ನಿವೃತ್ತಿ ಆಗಿದ್ದಾರೆ. ಇದು ಭಾಳ ಹೆಮ್ಮೆ ಪಡುವಂಥದ್ದು, ಇದು ಭಾಳ ಆನಂದ ಪಡುವಂಥದ್ದು. ಯಾಕಂದರೆ ಬಹಳ ಜನ ನಿವೃತ್ತಿ ಹೊಂತಾರೆ, ಅನೇಕ ಬಾರಾಬಾಂದ್ಗೇಡಿ ಮಾಡಿ ಒಂದಿಷ್ಟು ರೊಕ್ಕ ಕೊಟ್ಟು ದುಡ್ಡು ಕೊಟ್ಟು ಸಮಾಜದಿಗೆ ಎಲ್ಲರಿಗೂ ಕರೆಸಿ ನಮ್ಗೆ ಹಿಂಗೆ ಮಾಡ್ರಿ ಅಂತ ಹೇಳ್ಕೊಂಡು ನಿವೃತ್ತಿ ಆಗೋರಿದ್ದಾರೆ. ತಮ್ಮ ಸಹಜತೆಯಿಂದ, ಸರಳತೆಯಿಂದ, ಸ್ವಚ್ಛತೆಯಿಂದ, ನೀತಿ ನಿಯಮಗಳನ್ನು ಪಾಲಿಸ್ತಾ ನನಗೆ ಬಹಳ ಖುಷಿ ಅನಿಸ್ತಿತ್ತು. ಅಂದರೆ ಅವರು ಕಪ್ಪು ಚಿಕ್ಕಿಲ್ಲಾರದೆ ನಿವೃತ್ತಿ ಹೊಂದಿದಾರಲ್ಲ, ಅಂಥವರಿಗೆ ವೀರೇಶ್ವರರ ಮತ್ತು ಅಮರೇಶ್ವರರ ಆಶೀರ್ವಾದ ಯಾವತ್ತೂ ಇರಲಿ, ಇನ್ನೂ ಹೆಚ್ಚಿಗೆ ಸಮಾಜ ಸೇವೆಯನ್ನು ಮಾಡುವಂತಹ ಶಕ್ತಿ ಅವ್ರಿಗೆ ಕೊಡಲಿ ಅಂತ ಹಾರೈಸ್ತಾ, 4 ವಾಡಕ್ಕೆ ಬಂದ ಮೇಲೆ ವಿಶೇಷವಾದಂಥ ಒಂದು ಸನ್ನಿವೇಶ ನಾನು ನೋಡಿದೆ. ಯಾಕಂತ ಕೇಳಿದ್ರೆ ಬಹಳ ಜನ ದೀಪ ಹಚ್ಚಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ವೀರೇಶ್ವರ ಜನ್ಮಸ್ಥಾನ ಇದೆ. ವೀರೇಶ್ವರರು ಎಂಥ ಕ್ರಾಂತಿಕಾರಿ ವಿಚಾರದವ್ರು ಅಂದರೆ, ವಾರದ ಮಲ್ಲಪ್ಪ ಯಜ್ಞೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಹೋಗಿ, ನೋಡಪ್ಪ ಮಲ್ಲಪ್ಪ, ನೀನು ಯಜ್ಞ ಮಾಡೋದೇ ಖರೆ ಆದರೆ ನಿನ್ನ ಯಜ್ಞದೊಳಗೆ ಪ್ರಥಮವಾಗಿ ನಾನೇ ಪ್ರಾಣಾರ್ಪಣೆ ಮಾಡ್ತೀನಿ ಅಂತ ಅನ್ನೋ ದಿಟ್ಟತನ 4 ವಾಡದ ವೀರೇಶ್ವರ ಶರಣರು ಹೇಳ್ತಾರೆ. ಅಂಥ ನೆಲದೊಳಗೆ ಇವತ್ತು ದೀಪ ಹಚ್ಚಿ ಉದ್ಘಾಟನೆ ಮಾಡುವಂಥದ್ದು ಅವ್ರ ಪ್ರಭಾವ ಹೆಂಗೆ ಅಂದರೆ, ಗಿಡಕ್ಕೆ ನೀರು ಎರೆದು ಉದ್ಘಾಟನೆ ಮಾಡಿಸ್ತಿರಲ್ಲ, ನನಗೆ ಹಾಂಡೆ ಹಾಲು ಕುಡಿದಷ್ಟು ಸಂತೋಷ ಆಯಿತು. ದೀಪ ಹಚ್ಚಿ ದೀಪ ಆರಿಸೋದು ದೊಡ್ಡ ಮಾತಲ್ಲ. ಇದು ಹೇಳಿದ್ರು ಒಬ್ರು, ಯಾರೋ
ಆ ಗಿಡಕ್ಕೆ ನೀರು ಹಾಕಬೇಕಂದ್ರೆ ಇಲ್ಲಿ ಕುಂಡ ತಗೊಂಬರ್ರಿ ಅಂದರೆ ಹೇಳಿದರು. ಕುಂಡದೊಳಗಿನ ಗಿಡ ಮತ್ತೆ ಎತ್ತಿಡಬೇಕಾಗ್ತದೆ. ಶಾಶ್ವತವಾಗಿ ನಿಮ್ಮ ಆಶೀರ್ವಾದದಿಂದ ಆ ಗಿಡ ಬೆಳೆದು ದೊಡ್ಡದಾಗಲಿ, ಅಲ್ಲಿ ಬಂದು ನೀರು ಏರಿರಿ ಅಂದ್ರಲ್ಲ, ಇದು ಬಹಳ ಬಸವ ತತ್ವ, ಅಪ್ಪಟ ಬಸವ ತತ್ವ ಅಂತ ಹೇಳಬೇಕಾಗ್ತದೆ. ದೀಪ ಬೆಳಗಿಸೋದು ಯಾರೇ ಬೆಳಗಿಸ್ಬೋದು, ನಾನು ಮಾತ್ರ ದೀಪ ಬೆಳಗಿಸಲ್ಲ, ಅದಕ್ಕೆಲ್ಲ ಭಾಳ ಆಕ್ಷೇಪಣೆ ಮಾಡ್ತಿರ್ತಾರೆ. ಸಾಂಬಳೆ ದೀಪ ಹಚ್ಚಬೇಕು. ನನಗೆ ಈ ಪಣತ್ಯಾಗಿನ ಎಣ್ಣೆ ದೀಪ ಹಚ್ಚಿ ಅದು ಆರು ಹೋಗಂತ ದೀಪ ಹಚ್ಚೋದು ನನಗೆ ಅವಶ್ಯಕತೆ ಇಲ್ಲ. ನನಗೆ ಅವಶ್ಯಕತೆ ಅದು ಯಾವುದಂತ ಕೇಳಿದ್ರೆ, ಯಾರು ಕತ್ತಲೆ ಒಳಗಿರ್ತಾರೋ, ಯಾರು ತಮ್ಮಂತದೊಳಗಿರ್ತಾರೋ ಅಂಥವ್ರನ್ನ ಬೆಳಕಿನ ಕಡೆ ತರೋ ಕರ್ತವ್ಯ ನಮ್ಮ ಬಸವ ತತ್ವದ್ದು. ಅದಕ್ಕೆ ಈ ದೀಪದಕ್ಕಿಂತ ಬಂದಂಥ ದೀಪಗಳು ಹಚ್ಚೋದು ಭಾಳ ಅವಶ್ಯಕತೆ ಅಂತ ನಾನು ಅವಾಗ ಹೇಳ್ತಾ ಇರ್ತೀನಿ. ನನಗೆ ಬಹಳ ಖುಷಿ ಅನಿಸ್ತದೆ. ಈ ಭೂಮಿಗೆ ನಾವು ಪಾದ ಇಟ್ಟು ಬರೋದಲ್ಲ, ಮೊಟ್ಟ ಮೊದಲನೇ ಕಾಲಿಡಬಾರ್ದು ಈ ಭೂಮಿಗೆ ಮೊದಲು ಹಣೆ ಇಟ್ಟು ನಮಸ್ಕಾರ ಮಾಡಿ ಬರಬೇಕು ಈ ಭೂಮಿಗೆ. ಯಾಕಂದರೆ ಅಂಥ ಪವಿತ್ರವಾದಂಥ ಭೂಮಿ ನಾಲ್ಕವಾಡ. ಇಂಥ ನಾಲ್ವಡ್ವಾಡಕ್ಕೆ ಬರಬೇಕಂದ್ರೆ ಕಡ್ಕೋಳು ಮಡಿವಾಳಪ್ಪ ಹೇಳಿದಂಗೆ ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸು ಹೊಂದಿರಬೇಕು ಅಂತ ಹೇಳ್ತಾರೆ ಕಡ್ಕೋಳು ಮಡಿವಾಳಪ್ಪನವರು. ಹಾಗೆ ನಿಮ್ಮ ಮನಸ್ಸು ಹೊಂದಿರೋದ್ರಿಂದ ಪರಮ ಪೂಜ್ಯರ ಅಪೇಕ್ಷೆ ನೋಡ್ರಿ. 1 ತಿಂಗಳು ಅನುಷ್ಠಾನ ಮಾಡಿದರು, 1 ತಿಂಗಳು ನಿಮ್ಮ ಊರಾಗ ಅನುಷ್ಠಾನ ಮಾಡಿದರು. ನನಗೆ ಬರಬೇಕು ಅಂದರು. ನಾನು ಶ್ರಾವಣ ಮಾಸದಾಗೆ ಬ್ಯುಸಿ ಇರ್ತೀನಿ, ಭಾಳ ಬ್ಯುಸಿನೇ ಇರ್ತೀನಿ. ಯಾಕಂದರೆ ಎಲ್ಲ ಕಡೆ ಪ್ರವಚನಗಳು ದೇಶ ವಿದೇಶದೊಳಗೆ ಎಲ್ಲ ಭಾಷೆ ಬರೋದ್ರಿಂದ ಎಲ್ಲ ಕಡೆ ಅಡ್ಡಾಡ್ತಿರ್ತೀನಿ, ಅದಕ್ಕೆ ಬರೋದಾಗಲಿಲ್ಲ. ಇವತ್ತು ಪರಮ ಪೂಜ್ಯರು ಕರ್ಕೊಂಡು ಬಂದಿದ್ದಾರೆ, ಇಂಥ ಒಂದು ಸೌಭಾಗ್ಯ ಕಲ್ಪಿಸಿದ್ದಾರೆ. ಅದಕ್ಕಾಗಿ ಪೂಜ್ಯರಿಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ಸರ್. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಕುಮಾರೇಶ್ವರಾಯ ನಮಃ. ಓಂ ವಿಜಯ ಮಹಾಂತೇಶ್ವರಾಯ ನಮಃ. ಓಂ ಶ್ರೀ ಮನ್ಯರಂಜನ ಮುಕ್ತಯೇ ನಮಃ. ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರುಗಳಲ್ಲಿ ಹಾಗೂ ಬಸವಾದಿ ಪ್ರಮುಖರಲ್ಲಿ ಅನಂತ ಪ್ರಣಾಮಗೈದು ಇಲ್ಲಿ ಸಮಾಜ ಸರ್ವಾಂಗೀಣ ಉನ್ನತಿ ಮಾಡಿರ್ತಕ್ಕಂಥ ಮಣ್ಣದೊಡಿ ಹಾನಗಲ್ ಗುರುಕುಮಾರ ಶ್ರೀಗಳನ್ನು ಹೊನ್ಮನದಲ್ಲಿ ಇರಿಸಿಕೊಂಡು ಸ್ಮರಿಸಿಕೊಂಡು ತತ್ಸ್ವರೂಪರಿಯಾಗಿ ಇಲ್ಲಿ ಮುಹೂರ್ತ ಮಾಡಿರ್ತಕ್ಕಂಥ ಪೂಜ್ಯದ್ವಯರು, ಇಲ್ಲಿ ಮುಖ್ಯ ನಮ್ಮ ನಿಮ್ಮೆಲ್ಲ ಸಂಗಮಕ್ಕೆ ಕಾರಣಕರ್ತರು ನಮ್ಮ ಷಟ್ಸ್ಥಲ ಬ್ರಹ್ಮಿಗಳಾಗಿರ್ತಕ್ಕಂಥ ಶಾಂತಲಿಂಗ ಶ್ರೀಗಳು ಮಲ್ಲಿಕಾರ್ಜುನ ಹಿರೇಮಠ. ಯಾಕಂದ್ರೆ ಬಹಳಷ್ಟು ಸಲ ಇತ್ತಿತ್ತಲಾಗಿ ಮೊದಲನೇದಾಗಿ ನಾನು ಬಂದಿರೋದು BM ಪಾಟೀಲ್ರು ಲಿಂಗೈಕ್ಯರಾದಾಗ, ನಂತರ ಇನ್ನೊಬ್ಬರು ಪಾಟೀಲ್ BM ಅಂಗಡಿಯವರು ಲಿಂಗೈಕ್ಯರಾದಾಗ ಬಂದಿದ್ದು. ನಂತರದಲ್ಲಿ ನಮ್ಮ ಪಾಟೀಲ್ ಅಂತ ಅವರೊಬ್ಬರು ಲಿಂಗೈಕ್ಯ 2 ಸಲ ನಾನು ಲಿಂಗೈಕ್ಯ ಬಂದದ್ದು. ಮತ್ತು ಪುರಾಣ ಮಂಗಲಕ್ಕೊಮ್ಮೆ ಬಂದಿದ್ದೆ. ನಂತರದಲ್ಲಿಪ್ಪ ಅಂತಂದ್ರೆ ಅಪ್ಪುಗಳು ನಾಲ್ಕವಾಡಪ್ಪ ಅಂದರೆ ಅವರು ಕರ್ನಾಟಕದಾದ್ಯಂತ ಶಿಷ್ಯಕೋಟಿ ಸಮುದಾಯ ಬಹಳಷ್ಟು ತುಂಬ್ಯದ. ಅದರೊಳಗೆ ಹಿರಿಯ ಸ್ಥಾನವನ್ನು ಹೃದಯಾಂತರಾಳದಲ್ಲಿ ಇಂಬಿಟ್ಟುಕೊಂಡಿರ್ತಕ್ಕಂಥ ಗ್ರಾಮ ಯಾವುದಪ್ಪ ಅಂತಂದ್ರೆ 40ವಾಡ ಅಂತ ನೆಲೆಯಿಂದ ಹೇಳ್ತಾರೆ. 40ವಾಡ ನನ್ನ ತಂದೆ ತಾಯಿ ಬಂಧು ಬಳಗೆಲ್ಲ 40ವಾಡ ಅಂತ ಹೇಳ್ತಾರೆ. ಇಂಥ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಗುರು ಶಿಷ್ಯ ಸಂಬಂಧ ಹೊಂದಿರತಕ್ಕಂಥ ಪೂಜ್ಯರ ಮೂಲಕ ನಾವಿವತ್ತು ಬಂದೀವಿ. ಇಲ್ಲಿ ನಡೀತಕ್ಕಂಥ ನಿವೃತ್ತಿ ಅರ್ಥಾತ್ ಪೆನ್ಷನ್ ಅಂತ ಹೇಳ್ತಾರೆ. ಪೆನ್ಷನ್ ಜೀವನಕ್ಕೆ ಯಾವಾಗಿರ್ತದೆ, ನಿವೃತ್ತಿ ಇರಂಗಿಲ್ಲ. ನಿವೃತ್ತಿ ನಂತರ ಜೊತೆಗೇನೆ ಪ್ರವೃತ್ತಿ ಇರ್ತದೆ. ನಾಣ್ಯದ 2 ಮುಖ ಇದ್ದಂಗೆ ನಿವೃತ್ತಿ ಪ್ರವೃತ್ತಿ ಅನ್ನೋಲ್ಲ. ಅದಕ್ಕಾಗಿ ಮನುಷ್ಯನಿಗೆ ಜನನ ಮರಣ 2 ಅದಾವ. ನಡುವು ಬರ್ತಕ್ಕಂಥದ್ದು ಜೀವನ. ಜನನ ಮರಣ ನಮ್ಮ ಕೈಯಾಗಿಲ್ಲ, ಅದು ಪರಮಾತ್ಮನ ಬಿಟ್ಟು ಕೊಟ್ಟಂಥ ವಿಷಯ. ಜೀವನವನ್ನು ರೂಪಿಸಿಕೊಳ್ಳತಕ್ಕಂಥ ಶಕ್ತಿಯನ್ನು ಪರಮಾತ್ಮ ನಮಗೆಲ್ಲ ಕೊಟ್ಟಾನ. ಅದುವೇ ಸರ್ವಿಸ್ ಅಂತ ಹೇಳ್ಬೋದು. ಅಂಥ ಸರ್ವಿಸ್ ಮಾಡಿ ಕೊನೆಗೆ ಒಂದು ವಿರಾಮ ಕಾಲ ಅಂತೇಳಿ ಬರ್ತದಲ್ಲ, ಆ ವಿರಾಮ ಕಾಲ ಅಂದ್ರೆ ಪೆನ್ಷನ್ ಅಂತ ಹೇಳ್ತಾರೆ. ಈ ಪೆನ್ಷನ್ ಒಳಗೆ ಇದು ನಿವೃತ್ತಿ ಒಳಗೆ ಪ್ರವೃತ್ತಿ ಇರಬೇಕು. ಯಾಕಂದ್ರೆ ಆಧ್ಯಾತ್ಮದ ಮಾರ್ಗ ಬೆಳೆಸ್ಕೊಂಡು ಹೋಗ್ಬೇಕು. ಜೀವನದಲ್ಲಿ ನೀನೇನಾದರೂ ಆಗು, ಯೋಗಿಯಾಗು, ಶಿವಯೋಗಿಯಾಗು, ಸಂಯಮಯೋಗಿಯಾಗು, ಇನ್ನೇನಾದರೂ ಆಗಬೇಕಪ್ಪ ಅಂತಂದ್ರೆ ಸಮಾಜಕ್ಕೆ ಸದುಪಯೋಗಿ ಆಗಬೇಕಂತ ಹೇಳ್ತಾರೆ. ಸದುಪಯೋಗಿ ಆಗಬೇಕು ಅಲ್ಲ, ಯೋಗ ಮುಖ್ಯ ಅಲ್ಲ, ಸದುಪಯೋಗಿ ಆಗಿರೋದೇ ಬಹಳ ಮುಖ್ಯದ. ಅಂಥ ಸದುಪಯೋಗಿಗಳಾಗಿ ಇವತ್ತು ನಿವೃತ್ತರಾಗಿರ್ತಕ್ಕಂಥ ಪೂಜ್ಯರ ಸನ್ನಿಧಾನದೊಳಗೆ ಚಾಲು ಸನ್ಮಾನದ ಮೂಲಕ ಅವರಿಗೆ ಒಂದು ಉತ್ತರೋತ್ತರವಾಗಿ ಇನ್ನಷ್ಟು ಆಯುಷ್ಯ ಹೆಚ್ಚಾಗಲಿ, ಅವರ ಆರೋಗ್ಯ ಅಭಿವೃದ್ಧಿ ಆಗಲಿ ಅಂತೇಳಿ. ಯಾಕಂದ್ರೆ ವಯಸ್ಸಾದ ಮೇಲೆ ಆರೋಗ್ಯ ಕಡಿಮೆ ಆಗ್ತಿರ್ತದೆ. ಆ ಆರೋಗ್ಯವನ್ನು ಹೃತ್ಪೂರ್ವಕ ಬಯಸಿ ತಮಗೆಲ್ಲ ಚಾಲು ಸನ್ಮಾನ ಮಾಡಿದ್ದಾರೆ. ಅದಕ್ಕಾಗಿ ಮನುಷ್ಯನಿಗೆ 2 ಅದಾವ, ಒಂದು ಕೀರ್ತಿಕಾಯ, ಒಂದು ಮೂರ್ತಿಕಾಯ.
ಇದು ಮೂರ್ತಿ ಕಾಣತಕ್ಕಂಥದ್ದು, ಈ ಶರೀರ ಬಿದ್ದು ಹೋಗ್ತಕ್ಕಂಥದ್ದು. ಇದರ ಜೊತೆಗಿನ ಕೀರ್ತಿಕಾಯ ಅಂತಂದದ್ದು, ಕೀರ್ತಿರಿಯಸ್ಸು ಸಜೀವತಿ. ಆ ಕೀರ್ತಿಕಾಯದಿಂದ ನಾವು ಬಾಳಬೇಕಾಗೈತಿ, ಬೆಳಗಬೇಕಾಗೈತಿ, ಬೆಳಕು ಕಾಣಬೇಕಾಗೈತಿ. ಆ ಕೀರ್ತಿಕಾಯ ಹೆಂಗಿರಬೇಕು? ಕಪ್ಪು ಚುಕ್ಕೆ ಇಲ್ಲದೆ ಅಂತೇನು ಹೇಳಿದ್ರಲ್ಲ, ಬಹಳ ಸಂತೋಷ ಆಯ್ತು ನನಗೆ. ಅದೇ ಕೀರ್ತಿಕಾಯ, ಯಾವುದು ಕಪ್ಪು ಚುಕ್ಕೆ ಇಲ್ಲದೇ ಕೀರ್ತಿಕಾಯ. ಅಂಥ ಕೀರ್ತಿಕಾಯವನ್ನು ಬೆಳೆಸಿಕೊಂಡು ಹೋಗೋದು ಆದ್ಯತೆ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತಿನ ದಿವಸ ನಾವು ನೀವೆಲ್ಲರೂ ಇಲ್ಲಿ ಕೂಡಿ 4 ವಾರದೊಳಗೆ ಇಂಥ ಒಂದು ಕಾರ್ಯಕ್ರಮ ಸತತವಾಗಿ ನಿರ್ವಚನವಾಗಿ ನೆರವೇರಲಿ ಅಂತಕ್ಕಂಥ ಮಾತನ್ನು ಆದರ್ಶ ತತ್ವಗಳನ್ನು ಯಾವ ರೀತಿಯಾಗಿ ಅಳವಡಿಸಿಕೊಂಡಂಥ ಮಾರ್ಮಿಕವಾಗಿ ನೋಡಿದಂಥ ಗುರುಗಳಿಗೆ ಅನಂತ ಕೋಟಿ ನಮನಗಳು. ಕೊನೆಯದಾಗಿ ವಂದನಾರ್ಪಣೆ ಕಾರ್ಯಕ್ರಮ ಶ್ರೀ ಚನ್ನಪ್ಪ ಗಂಗನಗೌಡರಿಂದ ದಯವಿಟ್ಟು ಒಬ್ಬರು. ಕಾರ್ಯಕ್ರಮದ ಭಾಗಿಯಾಗಿರ್ತಕ್ಕಂಥ ಪೂಜ್ಯತ್ರೇಯರು ಈ ನೆಲಕ್ಕೆ ಪಾದ ಸ್ಪರ್ಶನ ಮಾಡಿ ಇದು ಪುಣ್ಯ ಸ್ಥಾನವನ್ನು ಮಾಡಿದಂಥ ಅವರ ಪಾದಗಳಿಗೆ ಹಣೆ ಮಾಡಿದು. ಅವರು ನೀ ಪಾದ ಇಟ್ಟ ನೆಲವೇ ಸುಕ್ಷೇತ್ರವನ್ನು, ಹಾಗೆ ಈ ಕ್ಷೇತ್ರವನ್ನು ಪುಣ್ಯಕ್ಷೇತ್ರ ಮಾಡಿದ್ದೀರಿ ಪೂಜ್ಯರೇ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕಾರ್ಯಕ್ರಮದ ಮುಖಾಂತರ ನಾವು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಪಾಲ್ಗೊಂಡಿದ್ದೀರಲ್ಲ. ತಾವು 4 ಜನ ವಾಲಿಮವರು ಮತ್ತು ಸಹೋದರರು ಮತ್ತು ಆದಪ್ಪಣ್ಣವರು ಹಾಗೂ ಸಿದ್ದನಗೌಡರು, ನಿಮಗೂ ಕೂಡ ತುಂಬ ಹೃದಯ ಧನ್ಯವಾದವನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಮಂಗಲ ನಾಡ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಯಾಕಂದರೆ ಈ ಬಸವಣ್ಣ ಕಾರ್ಯಕ್ರಮ ಆದ ಈಗ ಅಲ್ಲಿ ಅವರು ಭಾಳ ಫೋನ್ ಮಾಡಾಕತ್ತಾರೆ. ಈ ಕಾರಣನಿಮಿತ್ತವಾಗಿ ಬೇಗನೆ ಈ ಕಾರ್ಯವನ್ನು ಮುಗಿಸ್ಬೇಕಾಗಿ ನಾನೇ ಬರ್ತೀನಿ. ಒಳ್ಳೆ ಕಡೆ ಅರ್ಜೆಂಟ್ ಫೋಟೋ ತಗೊಂತೀನಿ, ಇದಕ್ಕೆ ನಿಂದ್ರಂತಿದೆ. ಹಾಂ ಮತ್ತೆ ಸರ್ ಸರ್ ಎಂದ್ರೆ ಶಿವ ಸರ್ ಎಂದ್ರೆ ಬಸ್ ಸ್ಟ್ಯಾಂಡಿಗೆ